ಇವತ್ತು ಅಜ್ಜಿಗೆ ಫುಲ್ ಚಳಿ ಜ್ವರ ಬಂದುಬಿಟ್ಟಿತ್ತು. ಸೊ ರವೆ ಗಂಜಿ ಮಾಡಿಕೊಡು ಅಂತ ಕೇಳಿದ್ರು. ಅದಕ್ಕೆ 1 ಸ್ಪೂನಷ್ಟು ಚಿರೋಟಿ ರವೆನ ಈ ಥರ ಗೋಲ್ಡನ್ ಬ್ರೌನ್ ಆಗೋ ಥರ ಇಟ್ಕೊಂಡೆ. ಅದೇ ಬಾಣಲೆಗೆ ಸ್ವಲ್ಪ ನೀರು ಹಾಕ್ಕೊಂಡೆ, 1 ಕಪ್ಪಷ್ಟು. ಅದು ಕಂಪ್ಲೀಟ್ಲಿ ಬಾಯ್ಲ್ ಆಗೋವರೆಗೂ ಅದನ್ನು ಬಿಟ್ಟೆ. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಸಕ್ಕರೆ ಹಾಕ್ಕೋಬೋದು, ಬಟ್ ಸಕ್ಕರೆ ಬದಲು ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಉಪಯೋಗಿಸೋದು ಸಾವಯವ ಬೆಲ್ಲ, ಸೊ ಅದು ಕಪ್ಪಗೆ ಕಾಣಿಸ್ತಾ ಇದೆ. ಸೊ ಆ ಬೆಲ್ಲ ಬಂದು ಕಂಪ್ಲೀಟಾಗಿ ನೀರಲ್ಲಿ ಕರಗೋವರೆಗೂ ಚೆನ್ನಾಗಿ ಸ್ಟಿರ್ ಮಾಡಿ ಮಿಕ್ಸ್ ಮಾಡಿಕೊಂಡೆ. ಬೆಲ್ಲದ ಪಾಕ ಥರ ಮಾಡ್ಕೋಬಾರ್ದು, ಈ ಥರ ಕುದಿ ಬರೋ ತನಕ ಅದನ್ನು ಕರಗಿಸ್ಕೊಂಡು ಅದಕ್ಕೆ ನಾವು ಹುರಿದಿಟ್ಕೊಂಡಿರೋ ಅಂಥ ರವೆನ ಹಾಕಬೇಕು. ನಿಧಾನಕ್ಕೆ ಹಾಕಬೇಕು, ಬಿಕಾಸ್ ಯಾವುದೇ ಗಂಟು ಹಾಕಬಾರ್ದು ಅಂತ. ಸ್ವಲ್ಪನೇ ರವೆ ಆಗಿರೋದ್ರಿಂದ ಈಸಿಯಾಗಿ ಬೇಗ ಬೆಂದೋಗುತ್ತೆ. ಸೊ ಅದು ಬೇಯೋ ತನಕ ಕಚ್ಕೊಳ್ದೇ ಇರಲಿ ಅಂತ ನಾನು ಕಂಟಿನ್ಯೂಸ್ಲಿ ಸ್ಟಿರ್ ಮಾಡ್ತಾಯಿದ್ದೆ. ಸೊ ರವೆ ಕಂಪ್ಲೀಟಾಗಿ ಬೆಂದಿದೆ, ಕುಡಿದ್ರೆ ಗೊತ್ತಾಗ್ತಾಯಿದೆ. ಸೊ ಅದಕ್ಕೆ 1/2 ಕಪ್ಪಷ್ಟು ನಾನು ಹಾಲು ಹಾಕ್ತಾಯಿದ್ದೀನಿ. ಸೊ ಹಾಲು ಕಾಯಿಸಿರೋದಾದರೂ ಹಾಕ್ಬೋದು ಅಥವಾ ಹಸಿ ಹಾಲಾದ್ರೂ ಹಾಕ್ಬೋದು, ಎನಿವೇಸ್ ಮತ್ತೆ ಕಾಯುತ್ತೆ. ಸೊ ಅದು ಕಂಪ್ಲೀಟ್ಲಿ ಬಾಯ್ಲ್ ಬಂದು ಈ ಥರ ಬರೋ ತನಕ ನಾನು ಕುದಿಸ್ಕೊಂಡು ಆಮೇಲೆ ಅದನ್ನು ಆಫ್ ಮಾಡಿದೆ ಅಷ್ಟೇ. ಅದೇ ಸ್ವಲ್ಪ ಸೆಟಲ್ ಆಗೋಕ್ಕೆ ಅದನ್ನು ಬಿಟ್ಬಿಟ್ಟು ನಾನು ಮಗ್ಗಿಗೆ ಹಾಕಿದೆ. ಸೊ ನಾನು 1 ಸ್ಪೂನ್ ರವೆ ಯೂಸ್ ಮಾಡಿ 1 ಕಪ್ ವಾಟರ್ ಯೂಸ್ ಮಾಡಿ 1/2 ಕಪ್ ಹಾಲು ಯೂಸ್ ಮಾಡಿದ್ದಕ್ಕೆ ಕಾಫಿ ಮಗ್ಗಲ್ಲಿ 3/4 ಗಂಜಿ ಆಯಿತು. ಸೊ ನಿಮ್ಮ ಅಳತೆಗೆ ತಕ್ಕಂತೆ ನೀವು ಮಾಡ್ಕೋಬೋದು.